ತೋರಿಸಿ ಎದುರಿಸ್ತಾನ ಅವನಿಗೆ. ನೋಡ್ರಿ ಅಲ್ಲೇ ಸ್ಮೈಲ್ ಮಾಡ್ತಾನೆ. ಬನ್ನಿ ನೋಡಿ, ಇದೇ ಜಾಕ್ ತಗೊಂಡು 3200 ಹೇಳ್ತಾ ಇದಾರೆ. ಕಡಿಮೆ ಮಾಡಿಲ್ಲ. 2 ಹೆಡ್ಲೈಟ್ ಬಲ್ಪ್ ಹೋಗಿದ್ವು, ಸೊ ಹಂಗಾಗಿ ಹೆಡ್ಲೈಟು ಜಾಕ್ ತಗೊಳ್ಳೋಣ ಅಂತ ನೋಡಿ. ಲೋ ಬೀಮ್ ಹೋಗಿತ್ತೆ, ಹೈ ಬೀಮ್ ಬರ್ತೈತೆ. ಕೆಳಗಡೆ ಹೋಗಿರೋದ ಹಾಯ್, ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ನಿನ್ನೆ ರಾತ್ರಿ ವಿಡಿಯೋ ಇಲ್ಲಿ ಬಂದು ಮಲಗಿದ್ದೇನು ಲೋಡಿಂಗ್ ಇರಲಿಲ್ಲ. ನಮ್ಮ ಅಣ್ಣಾರು ಸಿಕ್ಕರೆ ಇವತ್ತು ಪಾಪ ರಾತ್ರಿ ಬಂದು ಮಾತಾಡ್ತೀವಿ ಅಂತ ನಾವು ಮಲಗಿಬಿಟ್ಟಿದ್ದೆ. ತಿಂಡಿ ತಿನ್ನೋಣ ಅಂತ ಬಂದಿದ್ದೀವಿ ಬೆಳಗ್ಗೆ ಫ್ರೆಶ್ ಅಪ್ ಆಗಿಬಿಟ್ಟು. ಇವತ್ತು ಭಾನುವಾರ, ಏನೂ ಲೋಡಿಂಗ್ ಇಲ್ಲ, ಏನು ಮಾಡೋದೇನೋ ಒಂದು ಗೊತ್ತಾಗ್ತಿಲ್ಲ. ಅವನು ಇನ್ನೇನು ಫೋನ್ ಎತ್ತಲ್ಲ ಇವತ್ತು. ಹಂಗಾಗಿ ನೋಡೋಣ ಏನು ಮಾಡೋದು ಏನು ಬಿಡೋದು ಇವತ್ತು ಗೊತ್ತಿಲ್ಲ. ಫಸ್ಟು ಸ್ನಾನ ಮಾಡಬೇಕು. ಅಳಿಯಾಗಿ ಬೆಳಗ್ಗೆನೇ ಮಾಡೋಣ ಅಂತಂದೆ. ಅವನು ಬೇಡ, ಇನ್ನೂ ಸ್ವಲ್ಪ ಬಿಟ್ಟು ಮಾಡೋಣ ಅಂತಂದ. ಆಗಲಿ ಅಂತ ಹೇಳ್ಬಿಟ್ಟು ಅದಕ್ಕೆ ಬರ್ರಿ ಫ್ರೆಶ್ ಅಪ್ ಆಗಿ ತಿಂಡಿ ತಿನ್ನೋಣ ಅಂತ ಬಂದಿದ್ದೀವಿ. ನಮ್ಮ ಅಣ್ಣಾರು ಬಂದು ಇವತ್ತು 9 ದಿನ ಆಯ್ತಂತೆ. ಪಾಪ ಇಡ್ಲಿ ನೋಡ್ರಿ ಹೆಂಗೆ ತಿಂತಾನೆ ನಮ್ಮ ಹುಡುಗ. ಬನ್ನಿ ನೋಡಿ, ತಿಂಡಿ ತಿನ್ಕೊಂಬಂದ್ವಿ. ಆಫೀಸ್ ನಮ್ದೇ ಇವತ್ತು, ಯಾರಿಲ್ಲ. ನಮ್ಮ ಹುಡುಗ ಆರಾಮ ಪಬ್ಜಿ ಆಡ್ತಾ ಇದ್ದಾನೆ. ಏನು ತಿಂದೆಪ್ಪ ತಿಂಡಿನ? ಇಡ್ಲಿ. ಎಲ್ಲಿ ಇಡ್ಲಿ? ನಮ್ಮ ಅಳಿಯಾಗೆ ಉದಿಂಕಿಡ್ಡೆ ಹಚ್ಚುವ ಅಂತ ಕಳಿಸಿದೆ. ನೋಡೋಣ, ಇವತ್ತೇನು ಮರ್ತ್ಕೊಳ್ಳೋದಯ್ಯ. ಇವತ್ತು ನಮ್ದಲ್ಲ ದಿನ, ಇದು ಎಲ್ಲ ಇಮ್ರಾನ್ದು. ನೋಡಿ, ಟೈಮ್ 1:30 ಆಯಿತು. ಇವತ್ತು ಯಾವುದೂ ಲೋಡ್ ಬಂದಿಲ್ಲ. ಹಂಗಾಗಿ ಅಸ್ಲಾಲಿ ಹೋಗೋಣ ಅಂತ ಹೊರಟಿದ್ದೀವಿ. ಏನಕ್ಕಪ್ಪ ಅಂದರೆ ಒಂದು ಜಾಕ್ ತಗೋಬೇಕಿತ್ತು. ನಾನು ನಮ್ಮ ಅಣ್ಣ ಮಳೆ ಅಲ್ಲೇ ಬರ್ತಾ ಇದ್ದಾನೆ. ಮಳೆ ಹೋಗ್ತಾ ಇದ್ದೀವಿ. ಆಟೋದಲ್ಲೇ ಹೋಗ್ಬೇಕು. ಇಲ್ಲಿಂದ ಒಂದು 5-6 ಕಿಲೋಮೀಟ್ರ್ ಆಗುತ್ತೆ. ಎಷ್ಟು ಅಂತ ಗೊತ್ತಿಲ್ಲ. ಇಲ್ಲಿ ಯಾವುದಾದ್ರೂ ಆಟೋ ಹಿಡ್ಕೊಂಡು ಅಲ್ಲಿ ಹೋಗೋಣ. ನೋಡಿ, ಇದೇ ಜಾಕ್ ತಗೊಂಡು 3200 ಹೇಳ್ತಾ ಇದ್ದಾರೆ. ಕಡಿಮೆ ಮಾಡಿಲ್ಲ. 2 ಹೆಡ್ಲೈಟ್ ಬಲ್ಪ್ ಹೋಗಿದ್ವು, ಸೊ ಹಂಗಾಗಿ ಹೆಡ್ಲೈಟು ಜಾಕ್ ತಗೊಳ್ಳೋಣ ಅಂತ ನೋಡಿ. ಲೋ ಬೀಮ್ ಹೋಗಿತ್ತೆ, ಹೈ ಬೀಮ್ ಬರ್ತೈತೆ. ಕೆಳಗಡೆ ಹೋಗಿರೋದ ಅಲ್ಲ, ಅದು ಒಂದೇ ಬರೋದಲ್ಲ. ಇಲ್ಲ, ಅಂದ್ರೆ ಸೇಮ್ ಅಲ್ಲ. ಒಂದೇ ನಾವು ಹಾಕೋಬೋದು. ಹೆಂಗೆ ಒಂದು ಬಲ್ಪ್? ಬಾಷ್ ಕಂಪ್ನಿ ಇದಲ್ಲ, ಚೆನ್ನಾಗಿ ಬರ್ತದೆ. 190 ರೂಪಾಯಿ. ಬನ್ನಿ ನೋಡ್ರಿ, ಮಳೆ ಬರ್ತೈತಿ. ನಮ್ಮ ಮಳೆಯಲ್ಲೇ ನೋಡ್ರಿ ಗಾಡಿ ತೊಳಿತದ. ಬೇಡವಾ ಅಂದ್ರೆ ಕೇಳಂಗಿಲ್ಲ. ಮಳೆ ನೀರಿಗೆ ತೊಳಿತದ. ನೋಡ್ರಿ, ಕಾಣಿಸ್ತಾ ಇದನ್ನಲ್ಲ ನೋಡ್ರಿ. ಹೇಳಿದಾರ ಮಾತೇ ಕೇಳೋದಿಲ್ಲ. ಏನಾರು ನೆಗಡಿ ಪಗಡಿ ಆದ್ರಿ ಏನು ಮಾಡ್ಬೇಕು? ಬನ್ನಿ. ಹಾಯ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ರಾತ್ರಿ ಏನೂ ವಿಡಿಯೋ ಮಾಡಲಿಲ್ಲ, ಹಂಗೆ ಮಲ್ಕೊಂಡೆ. ಬೆಳಗ್ಗೆ ಎದ್ದು ಸ್ನಾನ ಗೀನ ಮಾಡ್ಕೊಂಡು ತಿಂಡಿ ತಿಂದ್ವಿ. ಇಲ್ಲೇ ಟೀ ಕುಡಿಯೋಣ ಅಂತ ಬಂದಿದ್ದೀವಿ. ಇಲ್ಲೇ ಚೆನ್ನಾಗಿ ಮಾಡ್ತಾರೆ ಟೀನ, ಸೊ ಹಂಗಾಗಿ ಇಲ್ಲೇ ಚಹಾ ಕುಡಿಯೋಣ ಅಂತ ಬಂದಿದ್ದೀವಿ. ನಾನು ನಮ್ಮ ಸತೀಶ್ ಅಣ್ಣ. ಸತೀಶ್ ಅಲ್ಲ ನಿನ್ನ ಹೆಸರು? ನಮ್ಮ ಸತೀಶ್ ಅಣ್ಣ. ಇನ್ನು ನಮ್ಮ ಅಳಿಯ ಅವರು ಇನ್ನೊಬ್ಬರು ಇವ್ರ ಜೊತೆ ಬಂದಿರೋರು ತಿಂಡಿ ತಿಂತಾಯಿದ್ರು. ಸೊ ಹಂಗಾಗಿ ಅವ್ರಿಗೆ ಬನ್ನಿ ಅಲ್ಲಿ ಟೀ ಕುಡಿತಾ ಇರ್ತೀವಿ ಅಂತ ಬಂದ್ವಿ ನಾವು. ಬನ್ನಿ, ಇನ್ನೂ ಆಫೀಸ್ನಲ್ಲಿ ಬಂದಿಲ್ಲ. ಬಂದಮೇಲೆ ನೋಡೋಣ ಏನು ಎಂಥ ಲೋಡಿಂಗ್ ಅಥವಾ ಬಂದ್ರೆ ನೋಡ್ರಿ ನಮ್ಮರು. ಬನ್ನಿ. ಚೋಟ್ ಅಂತ ಎಷ್ಟು ಮಾತಾಡ್ತಾನೆ ಗೊತ್ತವನು. ಯಾವುದೋ ಒಂದು ವಿಡಿಯೋ ಪಾಪ ನಮ್ಮ ಅಣ್ಣಂದು ಒಂದು ಯಾವುದೋ ಅದೇ ಅವನ ಥರನೇ ಅದಾರಂತ ಆ ವಿಡಿಯೋ ತೋರಿಸಿ ಎದುರಿಸ್ತಾನೆ ಅವನಿಗೆ. ನೋಡ್ರಿ ಅಲ್ಲೇ ಸ್ಮೈಲ್ ಮಾಡ್ತಾನೆ. ಬನ್ನಿ ನೋಡಿ, ಲೋಡಿಂಗ್ ಬಂದ್ವಿ ಲೋಡಿಂಗ್ ಪಾಯಿಂಟ್ಗೆ.
ಏನಪ್ಪ ಇಷ್ಟಕ್ಕೊಂದು ಬೆವ್ದು ಬಿಟ್ಟಿದೆ ಅಂತ ಅಂದ್ಕೊಂಡಿರ್ಬೋದು. ಈ ತಡ್ಪಲ್ಲು ಮೊನ್ನೆ ಮಡಚಿರಲಿಲ್ಲ ನೋಡಿ, ಇವಾಗ ಕೆಳಗೆ ಇಳಿಸಿ ಮಡಚಿದ್ವಲ್ಲ, ಗಾಡಿ ಎಲ್ಲ ಕ್ಲೀನ್ ಮಾಡ್ಕೊಂಡ್ವಲ್ಲ. ಸೊ ಹಂಗಾಗಿ ಇಷ್ಟೊಂದು ಬೆವ್ದ್ಬಿಟ್ಟೆ. ಏನೋ ಊಟಕ್ಕೆ ಹೋಗಿದ್ದಾರಂತೆ, ಊಟದಿಂದ ಬಂದಮೇಲೆ ಗಾಡಿ ಲೋಡ್ ಮಾಡ್ತಾರಂತೆ. ಎಲ್ಲಿಗಪ್ಪ ಇದು ಲೋಡ್ ಅಂದರೆ ತುಮಕೂರು ಹತ್ರ ಗುಬ್ಬಿ, ಒಂದು 3ರಿಂದ 4 ಟನ್ ಬರುತ್ತೆ ಅಂತ ಹೇಳಿದ್ದಾರೆ. ನೋಡೋಣ ಎಷ್ಟು ಬರುತ್ತೆ ಏನು. ಇದೊಂದು ಮಾಡ್ಕೊಂಡು ನೋಡೋಣ, ಇವತ್ತೇ ಲೋಡ್ ಆಗಿಬಿಟ್ರೆ ಚೆನ್ನಾಗಿ ಆಗ್ತದೆ. ಬೇಗ ಇನ್ನೊಂದು ಟ್ರಿಪ್ ಮಾಡಬೇಕು ನಾನು. ಸೊ ಹಂಗಾಗಿ ಬಂದಿದ್ದೀನಿ. ಗಾಡಿ ಇಲ್ಲಿ ಸೈಡ್ಗೆ ಹಾಕು ಅಂತ ಹೇಳಿದರು, ಸೈಡಿಗೆ ಹಾಕಿದ್ದೀನಿ. ಇಲ್ಲಿ ನಮ್ಮ ಹಳೆಯ ಎಲ್ಲಿ ನೀರು ಸಿಗ್ತದೆ ಅಲ್ಲಿ ಸುಮ್ಮ ತೊಳೆಯೋದೇ ಕೆಲಸ ಅವ್ನಿಗೆ. ನೋಡ್ರಿ ಈಗ ನೀರು ನೆಲ್ಲಿ ನೀರು ಬರ್ತೈತೆ, ಸುಮ್ಮ ತೊಳಿತಾರೆ. ನನಗೆ ಒಟ್ಟು ನೀರು ಕಾಣಂಗಿಲ್ಲ. ಒಳಗೆಲ್ಲ ಹಿಡಿಬೇಡ. ಬನ್ನಿ ನೋಡಿ, ಮ್ಯಾಟ್ ಹಾಕ್ದಾಗಿಂದ ಅಷ್ಟೇನು ಕೊಳೆ ಹಾಕ್ತಿಲ್ಲ ಗಾಡಿ. ಎಲ್ಲ ಮ್ಯಾಟ್ ಗೀಟೆಲ್ಲ ತೊಳ್ಕೊಂಡು ಗಾಡಿ ಕ್ಲೀನ್ ಮಾಡ್ಕೊಂಡ್ಬಿಡೋಣ. ಇಲ್ಲಿ ಚೆನ್ನಾಗಿತ್ತು ನೀರು ಸಿಕ್ಕತ್ರನೇ ನಮ್ಮ ಹಬ್ಬ. ಕ್ಲೀನಾಗಿ ತೊಳ್ಕೊಂಬಿಟ್ರೆ ಇಲ್ಲೇನೆ ಗಾಡಿ ಕ್ಲೀನ್ ಮಾಡ್ಕೊಂಡು ಟೆನ್ಷನ್ ಇರೋದು. ಆ ಕಡೆ ಹೋಗ್ಬೇಕಾದ್ರೆ ಕಡೆ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಇದು ಮಳೆ ನೀರು ಬಂದು ಹಿಂಗೆ ಹಾಕಿ ತೋರ್ಬಿಟ್ಟೈತೆ. ಮಳೆ ಅಲ್ಲಿ ಮ್ಯಾಟ್ಗಳನ್ನೆಲ್ಲ ತೊಳ್ದು ಹಾಕ್ತಾರಲ್ಲ, ಇಲ್ಲೆಲ್ಲ ತೊಳೆಯೋಕೆ ಸ್ವಲ್ಪ ಬಜೆಟ್ ತಗೊಳಕ್ಕೆ. ಬಟ್ಟೆ ನೆನ್ಬಿಟ್ಟಿದ್ದು ನಿನ್ನೆ, ಬಟ್ಟೆ ಬೇರೆ ಒಣ ಹಾಕ ಅಂತ ಹೇಳ್ತಿದ್ದೀನಿ. ನಾನೇ ಒಣ ಹಾಕ್ಬೇಕು. ಏ ಅಬ್ಬಿ ತಗಲ್ಲಿ ಬಟ್ಟೆ ತಗಲ್ಲಿ, ವಾಸನೆ ಬರ್ತಾವಲ್ಲ, ಯಾಕೆ ಒಣ ಹಾಕಿ ಫಸ್ಟ್. ಇದು ಚಡ್ಡಿ ಅವೆಲ್ಲ ಅದಾವ ನೋಡ್ರಿ. ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಅದು ಅಲ್ಲೆಲ್ಲ ಒಂಚೂರು ಮಣ್ಣಂಗೆ ಐತೆ. ಅದನ್ನು ಗಾಡಿ ತೊಳ್ಸ್ಬೇಕಾದ್ರೆ ನಮ್ಮ ಮಳೆಯ ಕೈನ ತೊಳ್ಸಿಲ್ಲ. ಒಳಗಡೆ ಎಲ್ಲ ನೀರು ಹಿಡಿಬಾರ್ದಲ್ಲ, ಒಳಗಡೆ ಸೆನ್ಸರ್ ಗಾಡಿ, ಅದು ಒಂದು ಹೆದರಿಕೆ. ನಾವೇ ಹಾಕಿ ಒರೆಸ್ಬೇಕು, ಇನ್ನೂ ಆಗಲ್ಲ. ನೋಡೋಣ ಬನ್ನಿ. ನೋಡಿ ಇದೊಂದು ಮಿಷಿನ್ನು, ಆಮೇಲೆ ಅವು ಸಣ್ಣ ಕೆಳಗಡೆ ಅದಾವಲ್ಲ ಅವಿಷ್ಟು. ಇದೊಂದು ಮಿಷಿನ್ ಇವಾಗ ಪ್ಯಾಕ್ ಮಾಡ್ತಾವಲ್ಲ, ಇದೊಂದು ಮಿಷಿನ್ನು. ಇಷ್ಟಿಲ್ಲಿ ಲೋಡ್ ಆಗುತ್ತೆ. ಎಷ್ಟು ಬರುತ್ತೆ ನೋಡ್ಬೇಕು. ಮೋಸ್ಟ್ಲಿ ಬಂದರೆ 3 ಟನ್ನು ಬರ್ಬೋದು. ಹೇಳಿದ್ದು 3-4 ಟನ್ನು. ನೋಡೋಣ ಎಷ್ಟು ಬರುತ್ತೆ ಅಂತ. ಜಾಗ ಐತೆ, ಜಾಗ ಒಂದು ಅರ್ಧ ಗಾಡಿ ಬರ್ತೈತೆ. ನೋಡೋಣ ಬನ್ನಿ. ವೀಲ್ ಕ್ಯಾಪ್ ತಗೊಳ್ಳೋಣ ಅಂತ ನಾನು ನಮ್ಮ ಸತೀಶ್ ಅವ್ರು ಬಂದಿದ್ವಿ. ವೀಲ್ ಕ್ಯಾಪ್ಗಳೇ ಇಲ್ಲ ಅಲ್ಲಿ ನಮಗೆ. ಅಲ್ಲಿಂದ ಬಂದಿದ್ದು 20 ರೂಪಾಯಿ, ಈ ಕಡೆಯಿಂದ ಹೋಗೋದು 20 ರೂಪಾಯಿ, 40 ರೂಪಾಯಿ ಲಾಸ್ ಆಯಿತು. ಏನೋ ಮಾಡೋಂಗಿಲ್ಲ. ಮಣ್ಣ ಇದಾವೆ. ನಾನು ಅಂದೆ ಅವತ್ತು ಮೊನ್ನೆ ಬಂದಿಲ್ಲ, ನೋಡಿದೆ ಅಣ್ಣ ನಾನು, ಇಲ್ಲ ಅಂತಂದೆ. ಇಲ್ಲ ಅಣ್ಣ ಅದು ಬಾ ಅಂತ ಕರ್ಕೊಂಬಂದ್ರು. ಬಂದಿದ್ದೀವಿ, ಮತ್ತೆ ಹೋಗೋದು. ಕುಂತು ನಮಗೂ ಬೇಜಾರಾಗಿತ್ತು. ಹೊಂಟ್ರಿ ಆ ಕಡೆ ಅದು ನೋಡಿಬಿಟ್ರೆ ಎಷ್ಟು ಐಟಮ್ ಇದಾವೇನೋ ನಂಗೆ ಕಾಣಿಸ್ತೈತೆ. ಒಳಗಡೆ ಹೋದರೆ ಏನೇನು ಇಲ್ಲ ಅಲ್ಲಿ. ಬನ್ನಿ ಹೋಗೋಣ. ಎಲ್ಲರೂ ನೀರು ಕುಡ್ದು ಮಧ್ಯಾಹ್ನ ಊಟ ಬೇರೆ ಮಾಡಲಿಲ್ಲ. ಗಾಡಿ ಲೋಡ್ ಮಾಡ್ಕೊಂಬಂದು ಆಫೀಸ್ ಹತ್ರ ನಿಲ್ಸಿದ್ದೀವಿ. ಲೋಡ್ ಏನೂ ಊಟ ಏನೂ ಮಾಡಲಿಲ್ಲ. ಯಾಕಂದರೆ ಬರೋಷ್ಟೊತ್ತಿಗೆ ಆಗಲೇ 4 ಗಂಟೆನ 4 ಕಾಲಾಗಿತ್ತು. ಊಟ ಏನೂ ಸಿಗಲಿಲ್ಲ. ಸೊ ಹಂಗಾಗಿ ವಡೆ, ಆಮೇಲೆ ಆಲೂಗಡ್ಡೆ ಫೋಟೋ ಬರುತ್ತೆ. ಭಯ್ಯ ಆ ಕಡೆ ಹೋಗ್ಕೊಂಬಿಡು. ಆಟೋದವ್ರು ಇಡೋದು ಕಷ್ಟ. ಅಲ್ಲೊಂದು ಯಾವುದೋ ಬರ್ತೈತೆ ಆಟೋ. ಬನ್ನಿ ಆಫೀಸ್ ಹತ್ರ ಹೋಗಿ ಮತ್ತೆ ವಿಡಿಯೋ ಮಾಡ್ತೀನಿ. ನಮ್ಮ ಅಣ್ಣವ್ರು ಹೊರಟಿದ್ದಾರೆ. ಲೋಡ್ ಸಿಗ್ತವ್ರಿಗೆ. ಎಲ್ಲಿ
ಹೋಗ್ಬರ್ರಿ ಲೋಡಿಗೆ ಹೊರಟಿದ್ದಾರೆ. ಪಾಟ್ ಮಾಲ್ ಸಿಕ್ತು. ನಾವು ನಾಳೆ ನೋಡ್ಕೊಂಡು ಅವ್ರ ಜೊತೆಗೆ ಹೋಗೋಣ. ಸಿಕ್ಕಿದ್ರೆ ಜೊತೆಗೆ ಹೋಗ್ತಿದ್ವಿ, ಇವತ್ತು ಸಿಕ್ಕಿಲ್ಲ. ಸೊ ಹಂಗಾಗಿ ಅವರೇ ಹೋಗ್ತಾ ಇದ್ದಾರೆ. ನನಗೂ ಏನಾರ ಬಂದರೆ ನಾನು ಹೋಗಿ ಲೋಡ್ ಮಾಡ್ಕೊಂಬರ್ತೀನಿ. ಹೋಗು, ಅಕಸ್ಮಾತ್ ಸಿಕ್ಕರೆ ಬಂದೇ ಹೋಗೋದಲ್ಲ ಇಲ್ಲಿಗೆ. ಬನ್ನಿರಿ, ಇಲ್ಲೇ ಇರ್ತೀನಿ. ಹಾಂ ಸರಿ, ಹುಷಾರ ಹೋಗ್ಬರ್ರಿ. ಸರಿ. ನೋಡಿ, ಬೆಳಗ್ಗೆಯಿಂದ ಯಾವುದೇ ಥರದ್ದು ವೀಡಿಯೋ ಮಾಡಲಿಲ್ಲ. ಏನಕ್ಕಪ್ಪ ಅಂದರೆ ತುಂಬ ಬೇಜಾರಾಗ್ಬಿಡ್ತು. ಏನೋ ಲೋಡ್ ಏನು ಬರ್ತಿಲ್ಲ, ಪಾಟ್ ಮೇಲೂ ಸಿಗ್ತಾ ಇಲ್ಲ. ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಸೊ ಹಂಗಾಗಿ ಯಾವುದೇ ಥರದ್ದು ವೀಡಿಯೋ ಮಾಡಲಿಲ್ಲ. ಈಗ ವೀಡಿಯೋ ಮಾಡ್ತಾಯಿದ್ದೀನಿ. ಟೈಮ್ ಬಂದು ಆಲ್ರೆಡಿ 6 ಗಂಟೆ ಆಗಿದೆ. ಎಷ್ಟೊತ್ತಾದರೂ ಹೇಳ್ತೀನಿ ಅಂತ ಸುಮ್ಮನೆ ಇಲ್ಲೇ ಕಾಯಿಸ್ತಾ ಇದನ್ನು. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಇವತ್ತು ಆಲ್ಮೋಸ್ಟ್ ಆಲ್ ಲೋಡ್ ಆಗಿ ಹೋಗ್ತೈತೆ ಅಂತ ಮಾಡಿದ್ವಿ. ಇಷ್ಟೊತ್ತಾದರೂ ಏನೂ ಬರಲೇ ಇಲ್ಲ. ನೋಡ್ರಿ, ಸುಮ್ಮನೆ ಇಲ್ಲ ಆಫೀಸಲ್ಲಿ ಸುಮ್ಮನೆ ಕೂತ್ರು. ಬೇರೆ ಯಾರೂ ಇಲ್ಲ. ನಾವು ಕರ್ನಾಟಕದ ಗಾಡಿ ಇದೆ, ಒಂದು ಐತೆ ಪಾಪ. ಅವರು ಗೋಕಾಕ್ ಗಾಡಿ, ಅವ್ರಿಗೆ ಯಾವುದೇ ಥರ ಲೋಡ್ ಬಂದಿಲ್ಲ. ಏನು ಮಾಡಬೇಕು ಏನೋ ಒಂದು ಗೊತ್ತಾಗ್ತಿಲ್ಲ. ಇವತ್ತಾಗಲ್ಲ ಅನ್ಕೊಂತೀನಿ. ಇನ್ನೇನು ನಾಳೆಗೆ ವಿಚಾರ. ಬನ್ನಿ ನೋಡೋಣ ಏನಾಗುತ್ತೋ ಏನೋ. ಹಾಯ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಿನ್ನೆ ಸಾಯಂಕಾಲ ಮಾಡಿದ ವೀಡಿಯೋನೇ ಮತ್ತು ಯಾವುದೂ ವೀಡಿಯೋ ಮಾಡಲಿಲ್ಲ. ಏನಕ್ಕಪ್ಪ ಅಂದರೆ ನಿನ್ನೆ ಯಾವುದೂ ಲೋಡ್ ಬರಲಿಲ್ಲ. ಸೊ ಹಾಗಾಗಿ ಯಾವುದೋ ವೀಡಿಯೋ ಮಾಡಲಿಲ್ಲ. ನಮ್ಮ ಗಾಡಿ ಬಂದಾಗಿಂದ ಇಲ್ಲೇ ನಿಂತೈತೆ. ಸೋಮವಾರ ಬಂದು ಲೋಡ್ ಮಾಡಿ ನಿಲ್ಸಿದ್ದು ಗಾಡಿನ ಇಲ್ಲೇ ನಿಂತ್ಕೊಂಡ್ಬಿಟ್ಟೈತೆ. ಏನು ಮಾಡಬೇಕಂತ ನನಗೆ ಗೊತ್ತಾಗ್ತಿಲ್ಲ. ಅಕಸ್ಮಾತ್ ಇವತ್ತು ಸಿಕ್ಕರೆ ಇಲ್ಲಿದ್ದ ಬಿಡಬೇಕು. ಏನೋ ಮಾಡೋಕ್ಕೆ ಹೋಗ್ತೀವಿ, ಏನೇನೋ ಆಗ್ಬಿಡ್ತೈತೆ. ಏನು ಮಾಡೋದು ಗೊತ್ತಾಗ್ತಿಲ್ಲ. ಎಲ್ಲ ಮಳೆ ಬರುತ್ತೆ ಅಂತ ತಾಡ್ಪಲ್ಲೆಲ್ಲ ಕ್ಲೀನಾಗಿ ಹಾಕಿ ನಿಲ್ಸಿದ್ವಿ ಗಾಡಿನ. ಮಳೆ ತಡಪಲ್ಲ ಹಾಕಿದಾಗಿಂದ ಮಳೆ ಏನೂ ಬಂದಿಲ್ಲ. ಗಾಡಿಗೆ ಭಾಳ ಗಾಡಿಗಳು ನಿಂತ್ಕೊಂಡಿದ್ದಾವೆ. ಮಳೆಗಾಲ ಸೀಸನ್ಗಳಲ್ಲಿ ಇಷ್ಟೇ ಹಣೆ ಬರ. ಇಲ್ಲಂತಲ್ಲ, ಎಲ್ಲೋದ್ರೂ ಅಷ್ಟೇ ಹಣೆ ಬರ. ಏನು ಮಾಡೋಕ್ಕಾಗಲ್ಲ. ಇರಲಿ, ನೋಡ್ರಿ ಒಂದು ತೋರಿಸ್ತೀನಿ ಇಲ್ಲಿ. ಆ ಬ್ಲೂ ಕಲರ್ ಶರ್ಟ್ ಹಾಕಂದ ನೋಡ್ರಿ ಅವನು ಬಂದಾಗಿಂದ ಪಾಪ 3 ದಿನ ಆಯಿತು. ಸುಮ್ಮ ಕುಡಿಯೋದು ಮಕ್ಕನ ಮಾಡ್ತಾನೆ ಪಾಪ. ನೋಡ್ರಿ, ಫೋನೇ ಮಾತಾಡ್ತಿದಾರಲ್ಲ, ಅವರೇ ಓನರ್. ಅವ್ನ ಕೈಯಾಗ ಅರ್ಧ ಸಾಕು ಪಾಪ. ಅವರು ಊಟ ಗೀಟ ಎಲ್ಲ ಬಿಟ್ಟು ಹಿಂಗೆ ಮಾಡ್ತಾಯಿದ್ದಾರೆ. ಈ ಥರ ಮಾಡಿಬಿಟ್ರೆ ಯಾರಿಗೆ ತಾನೇ ಖುಷಿ ಬರುತ್ತೆ ಅಲ್ರಿ. ಬಂದಾಗಿಂದನೂ ಇದೇ ಥರ ಕುಡಿಯೋದು, ಸುಮ್ಮ ಇದು ಮಾಡೋದು. ಯಪ್ಪ, ಬೆಳಕರ್ತಿಗೆ ಕುಡಿದು ಬಂದಾನೆ ನೋಡ್ರಿ. ನಿಂತ್ಕೊಳ್ಳೋಕ್ಕೂ ತ್ರಾಣ ಇಲ್ಲ ಅವನಿಗೆ, ಅಷ್ಟು ಕುಡಿದು ಬಂದಿದ್ದಾನೆ. ಹೆಂಗೆ ಈ ಥರ ಆಗ್ಬಿಟ್ರೆ ಅವ್ನು ಡ್ರೈವರ್ ಅಂತ ಯಾರು ಕರ್ಕೊಂಡು ಹೋಗ್ತಾರೆ ನೋಡ್ರಿ ಅಂತಾರನೆಲ್ಲ ಪಾಪ. ಅವ್ನು ಊರಿಗಾರ ಹೆಂಗೆ ಕರ್ಕೊಂಡು ಹೋಗ್ಬೇಕು? ಇಲ್ಲಿ ಯಾರು ಪೊಲೀಸ್ನವ್ರು ಹಿಡಿದ್ರೆ ಇಲ್ಲೆಲ್ಲ ಡ್ರಿಂಕ್ಸ್ ಎಲ್ಲ ಬ್ಯಾನು. ಸೊ ಇಲ್ಲೆಲ್ಲ ಕುಡಿಯೋಂಗಿಲ್ಲ. ಇವರು ಈ ಥರ ಮಾಡಿದ್ರೆ ಭಾಳ ಕಷ್ಟ ಆಗ್ತದೆ. ಬನ್ನಿ ನೋಡ್ರಿ ಒಂದು ಪರಿಸ್ಥಿತಿ. ಬಂದಾಗಿಂದಾನೆ ಇದೇ ಹಣ ಬರೋಂಗಿದೆ. ಉಣ್ಣೋದು ಕುಡಿಯೋಂಗೆ ಊಟನೂ ಮಾಡ್ತಾಯಿಲ್ಲ, ಬರೀ ಕುಡಿಯೋದೇ ಕೆಲಸ. ಹಾಯ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಿನ್ನೆ ಲೋಡಿಂಗ್ ಯಾವುದೂ ಅಡ್ಜಸ್ಟ್ ಆಗಲಿಲ್ಲ. ಸೊ ಹಂಗಾಗಿ ಯಾವುದೇ ಥರದ ವಿಡಿಯೋ ಮಾಡಲಿಲ್ಲ. ಏನಕ್ಕಪ್ಪ ಅಂದರೆ ಅದೇನು ತೋರಿಸೋದು, ತಿನ್ನೋದು, ಮಲಗೋದು, ಅದೇ ಕೆಲಸ. ಇನ್ನೇನಿಲ್ಲ ನಮ್ಮದಲ್ಲಿ. ಬೇರೆ ನಮ್ಮ ಜೊತೆಗೆ ಯಾರೋ ಇದ್ದರೆ ಕಾಮಿಡಿ ಮಾಡ್ಕೊತ ವೀಡಿಯೋ ಮಾಡ್ಬೋದು. ಬಟ್ ಅದೇ ಥರದ್ದು ವಿಡಿಯೋ ಮಾಡೋಕ್ಕೆ ನನಗೂ ಇಂಟ್ರೆಸ್ಟ್ ಆಗಲಿಲ್ಲ. ಸೊ ನಿನ್ನೆ ರಾತ್ರಿ ಲೋಡು ಸೆಟ್ ಆಯಿತು. ಇದೇನು ಫಸ್ಟಿಗೆ ನಮ್ಮ ಅಹಮದಾಬಾದಿಗೆ ಗಾಡಿ ತೊಗೊಂಬಂದಾಗ ಇಲ್ಲೇ ಲೋಡ್ ಮಾಡಿದ್ವಲ್ಲ, ಇದು 3ನೇ ಟೈಮ್ ಇಲ್ಲಿ ಲೋಡ್ ಮಾಡ್ತಾರದು ನಮ್ಮ ಗಾಡಿನ. ಸೊ ಇಲ್ಲಿ ಲೋಡ್ ಮಾಡ್ಕೊಂಡು ಮತ್ತೇನೋ ಸಿಟಿ ಒಳಗೆ ಕರ್ಕೊಂಡು ಹೋಗ್ತಾರಂತ. ಅಂದರೆ ಅದೇ ಬಾಟ್ಕೋ ಐತಲ್ಲ, ಅಲ್ಲೇನೆಯ ಈ
ಹೆಚ್ಚು ಕಡಿಮೆ ಶನಿವಾರದಿಂದ ಸೋಮವಾರ ಲೋಡ್ ಆಯಿತು. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ 4 ದಿನ ಆಗೋಯ್ತು. 4 ದಿನಕ್ಕೆ ಲೋಡ್ ಸಿಕ್ಕೋದು ಭಾಳ ಕಷ್ಟ. ಹಿಂಗಾಗ್ಬಿಟ್ರೆ ಬನ್ನಿ, ಬೆಳಗ್ಗೆನೇ ಎದ್ದು ಬಂದಿದ್ದೀನಿ ಇಲ್ಲಿ. ಯಾಕೆಂದ್ರೆ ಸುಮ್ಮನೆ ಪೊಲೀಸ್ನವ್ರು ಕಿರಿಕಿರಿ ಅಂತ ಹೇಳ್ಬಿಟ್ಟು. ಅದ್ರ ಭಾಳ ಚಪಾಟಿ ಬರೀ ಗುಜರಾತು ಎಲ್ಲಿ ಹೋದ್ರೂ ಸ್ಮೆಲ್ಲು. ಬನ್ನಿ ಆಮೇಲೆ ನೋಡೋಣ ಲೋಡಿಂಗಿಂದು ಯಾವ ಥರ ಪ್ರೊಸೆಸಿಂಗ್ ಏನು ಎಲ್ಲ ಅಂತ ತೋರಿಸ್ತೀನಿ. ನೋಡಿ ಅಂಗಡಿಯವ್ರಿಗೆ ಇವಾಗ ಬಂದಿದ್ದಾರೆ. ಟೈಮ್ ಬಂದು 10:30. ನಾವು ಇಲ್ಲಿ ಬಂದಿದ್ದು 7 ಗಂಟೆನ ಆಗಿತ್ತು. 7:30 ಬಂದು ಮತ್ತೆ ಮಲ್ಕೊಂಬಿಟ್ಟಿದ್ವಿ. ಆಗಿ ಇವಾಗ ಬಂದಿದ್ದಾರೆ ಅವ್ರು 10:30ಗೆ. ಯಾವ್ದು ಮಾಡ್ತಾರೋ ಗೊತ್ತಿಲ್ಲ, ನೋಡ್ಬೇಕು. ಪೇಪರ್ ಲೋಡ್ ಬಂದು ಹಾಕ್ತಿದಾರಲ್ಲ, ಅದಷ್ಟು ಖಾಲಿ ಮಾಡಿ ಮತ್ತೆ ಬಂದಿರೋದು ಈಗ ಮಾಲ್. ಅದು ಆಲ್ರೆಡಿ ನಮ್ಮ ಗಾಡಿಗೆ ಹಾಕಿದ್ದಾರೆ, ಆಮೇಲೆ ತೋರಿಸ್ತೀನಿ. ಮಾಡ್ತಾ ಇದ್ದಾರೆ, ಎಷ್ಟಾಗುತ್ತೋ ನೋಡೋಣ. ಈ ಥರ ಪೇಪರ್ ಬಂಡ್ಲಾದರೆ ಆರಾಮಾಗಿ ಹಾಕ್ಕೊಂಡು ಹೋಗ್ಬೋದು ಒಂದು 8 ಟನ್ ಲೆಕ್ಕಕ್ಕೆ. ಏನೇನು ಮಾಡ್ತಾರೋ ಗೊತ್ತಿಲ್ಲ. ಮೋಸ್ಟ್ಲಿ ಇವು ಇರಬೇಕು ಅನ್ಕೊಂತೀನಿ, ಗೊತ್ತಿಲ್ಲ. ಬನ್ನಿ ನೋಡಿ, ಬೆಟ್ಟಿಗೆಲ್ಲ ಹಾಕಿದ್ದಾರೆ ಹಿಂದೆ. ಇದೊಂದು ಗಾಡಿ ಬಂದೈತಿ, ಇದೊಂದು ಗಾಡಿ ಕ್ರಾಸಿಂಗ್ ಮಾಡ್ತಾರೆ ಇವಾಗ. ಹಾಕಿದ ಮೇಲೆ ಮಾಡಿಸಿ ನೋಡೋಣ ಅಂತ ಹೇಳಿದ್ದಾರೆ. ನೋಡೋಣ ಎಷ್ಟು ಟನ್ ಬರುತ್ತೆ ಏನೋ. ನೋಡ್ರಿ ಮಳೆ ಬರ್ತೈತೆ ನೋಡಿ, ಮತ್ತೆ ಮಳೆ ಬಂತು. ತಾಡ್ಪಲ್ ಹಾಕಿದ್ವಿ, ಮತ್ತೆ ತೆಗೆದು ಮತ್ತೆ ಲೋಡ್ ಮಾಡ್ತಾಯಿದ್ವಿ. ನಿನ್ನೆ ಇರಲಿಲ್ಲ ಮಳೆ, ಇವತ್ತು ಏನು ಕಾಡಕತ್ತೈತೆ ಅನ್ನಂಗೆ ಆಗ್ಬಿಟ್ಟದು. ಈಗ 2 ಸಲ ತೆಗೆದು 2 ಸಲ ಹಾಕಿದಂಗೆ ಆಗುತ್ತೆ ತಾಡ್ಪಲ್ನ. ಏನು ತೋರ್ಸೋಕ್ಕಾಗಲಿಲ್ಲ. ಜೋರಾಗಾದರೂ ಬರಲ್ಲ, ಹಿಂಗೆ ಸುಮ್ಮ ಗುಂಜಿನಂಗೆ ಬರ್ತೈತೆ ಮತ್ತು ಹೋಗತ್ತೆ. ಸಾಕು ಹೋಗ್ಬಿಟ್ಟೈತೆ. ಐ ಟೈಮ್ ಬರಲ್ಲ. ಹೈಟ್ ಹಾಕಿದ್ಮೇಲೆ ಒಂದು ಬಂದಿತ್ತೆ ಅಷ್ಟೇ. ಏನು ಮಿಷಿನ್ ಐತಲ್ಲ, ಆ ಮಿಷಿನ್ ಲೆವೆಲಿಗೆ ಹಾಕಿದ್ರೆ ಸಾಕು. ಯಾಕಂದ್ರೆ ತಡಬಲ್ ಹಾಕಕ್ಕೆ ನಮಗೆ ಈಸಿ ಆಗ್ತೈತೆ. ನೀವು ಬಿದ್ದಿದ್ದು ನೀರು, ಮಳೆ ನೀರು ಆ ಕಡೆ ಈ ಕಡೆ ಹೋಗಂಗೆ ಅದ ಮಾಡಿಬಿಟ್ರೆ ಸಾಕು, ಇನ್ನೇನು ಬೇಡ. ಹೇಳಿದ್ದೀನಿ ಅವರಿಗೆ ಹೈಟ್ ಮಾಡಿರಿ ಸೆಂಟ್ರಲ್ಲಿ ಅಂತ, ಮಾಡ್ತಾ ಇದ್ದಾರೆ ಅದನ್ನೇ. ಬನ್ನಿ ನೋಡಿ, ಗಾಡಿ ತಾಡ್ಪಲ್ ಹಾಕೋದಕ್ಕೆ ಸಾಕಾಗೋಯ್ತು ನೋಡಿ. ಕೈ ಮುಖ ಕೈ ಹೇಳಂಗಿಲ್ಲ, ಹಂಗೆ ಆಗ್ಬಿಟ್ಟತ್ತೆ ನೋಡ್ರಿ. ಇಷ್ಟೇ ಹೈಟ್ ಬಂದಿರೋದು. ಇದರಲ್ಲಿ 8 ಟನ್ ಕುಂದಿರ್ಸಿದ. ಹೈಟ್ ಇಲ್ಲ, ಏನೂ ಇಲ್ಲ, ಸುಸ್ತಾಗೋಯ್ತು. ಮುಖ ತೊಳ್ಕೊಬೇಕು. ಮುಖ ತೊಳ್ಕೊಂಡು ಬಿಲ್ಗಿಲ್ ಇಸ್ಕೊಂಡು ಬಿಡೋದೇನೆ. ನೋಡ್ರಿ ಹಿಂಗೈತೆ ನಮ್ಮ ಅಂಬಾರಿ. ಬನ್ನಿ, ತಾಡ್ಪಲ್ ಗಿಪ್ಪಲ್ಲೆಲ್ಲ ಹಾಕ್ಕೊಂಡ್ವಿ. ಗಾಡಿ ಸ್ಟಾರ್ಟ್ ಮಾಡಿದ್ದೀನಿ. ಹೋಗೋಣ ಇಲ್ಲಿದ್ದ. ಜೈ ಆಂಜನೇಯ. ಆಂಜನೇಯನ ಹೆಸರು ಹೇಳ್ತಾ ಇಲ್ಲಿದ್ದ ಬಿಡೋಣ. ಬನ್ನಿ, ಮುಂದೆ ಡೀಸೆಲ್ ಹಾಕ್ಸ್ಬೇಕು. ಡೀಸೆಲ್ ಹಾಕ್ಸ್ಬಿಟ್ಟು ಮಾಡೋಣ. ನೋಡಿ ರಿವರ್ಸ್ ನೋಡ. ಬನ್ನಿ. ಅಲ್ಲಿಂದ ಬಂದಿಲ್ಲ ಅಸ್ಲಲ್ಲಿ ಸರ್ಕಲಲ್ಲಿ ನಾವೇನು ರೆಗ್ಯುಲರ್ಗೆ ಹಾಕಿಸ್ತೀವಲ್ಲ, ಅದೇ ಬಂಕಲ್ಲಿ ಡೀಸೆಲ್ ಹಾಕಿಸ್ತಾ ಇದ್ದೀನಿ. ಆಲ್ರೆಡಿ 12,000 ಚಿಲ್ಲರೆ ಆಗಿತ್ತು. 13,000. ಇಲ್ಲಿ ರೇಟ್ ಬಂದು 89 ರೂಪಾಯಿ 95 ಪೈಸೆ. ಡಿನ್ಸಿಟಿ 832. ಪರವಾಗಿಲ್ಲ. ಬಟ್ ಇಲ್ಲಿ ಏನೇ ಡೀಸೆಲ್ ಹಾಕ್ಸಿದ್ರು ಏನೂ ಗಿಫ್ಟ್ಗಳು ಕೊಡಲ್ಲ, ಏನೂ ಕೊಡಲ್ಲ. ಅದೇ ಒಂದು ಬೇಜಾರು. ನಮ್ಮ ಹುಡುಗನ ನಿಲ್ಕೊಂಡಿದ್ದಾನೆ. ಬನ್ನಿ ನೋಡಿ, ಗಿಸಲ್ ಹಾಕಿಸ್ಕೊಂಡು ಅಲ್ಲಿಂದ ಸೀದಾ ಎಕ್ಸ್ಪ್ರೆಸ್ ವೇ. ಇಲ್ಲೇ ಟೀ ಅಂಗಡಿ ಐತೆ, ಟೀ ಕುಡ್ದು ಹೋಗೋಣ ಅಂತ ನಿಲ್ಸಿದ್ವಿ. ಟೀ ಕುಡ್ದು ಇಲ್ಲಿದ್ದ ಬಿಟ್ರೆ ಸೀದಾ ನೋಡೋಣ ಎಲ್ಲಿ ತನಕ ತಲೆ ತನಕ ಹೊಡೆದು ಊಟ ಮಾಡಬೇಕು. ನೋಡ್ರಿ 7:30 ಆಗೈತೆ ಟೈಮು, ಇನ್ನೂ ಬೆಳಕೈತೆ.
ಇದು ವಡೋದರ ಟು ಮುಂಬೈ ಎಕ್ಸ್ಪ್ರೆಸ್ ವೇ ಇದು. ಅಲ್ಲಿಂದ ಬಂದ್ವಿ ವಡೋದರದಿಂದ ಈಗ ಮತ್ತೆ ಎಕ್ಸ್ಪ್ರೆಸ್ ಹೈವೇ ಹತ್ತಿದ್ದೀವಿ. ಎಲ್ಲಿ ಹೋಗುತ್ತಪ್ಪ ಅಂದರೆ ಇದು ಸೀದಾ ಬರೋಚ್ ಹೋಗುತ್ತೆ. ಅಲ್ಲಿಂದ ಸೀದಾ ಇಲ್ಲಿ ಪಲ್ಸಾನಿಂದ ಲೆಫ್ಟ್ ಹೊಡ್ಕೊಂಬಿಟ್ರೆ ನಾವು ಏನು ಬರ್ತೀವಲ್ಲ ಸಾಬುತಾರ ರೋಡಿಗೆ ಹೋಗ್ಬಿಡುತ್ತೆ. ಇಲ್ಲಿ ಹೋಗ್ಬಿಟ್ರೆ ಏನಪ್ಪ ಅಂದರೆ ಟೆನ್ಷನ್ ಇರಲ್ಲ. ಏನಂದ್ರೆ ಆ ರೋಡಲ್ಲಿ ಟ್ರಾಫಿಕಲ್ಲಿ ಯಾವನ್ ಸಾಯ್ತಾನೆ ಅಂತ ಹೇಳ್ಬಿಟ್ಟು ಹಿಂಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಹೋಗೋಣ. ನೋಡಿ ಮೊನ್ನೆ ಏನು ಊಟ ಮಾಡಿದ್ವಲ್ಲ, ಆಮೇಲೆ ಈ ಹಿಂದಿನ 2 ಟ್ರಿಪ್ ಹಿಂದ್ಗಡೆ ಅಲ್ಲೇ ಊಟ ಮಾಡೋಣ ಅಂತ ನಿಲ್ಸಿದ್ದೇವೆ. ಹೊಟ್ಟೆ ಭಾಳ ಶೋ ಬಿಡುತ್ತೆ. 12 ಗಂಟೆ ಟೈಮು. ಗಾಡಿ ಇಲ್ಲೇ ಸೈಡಿಗೆ ಹಾಕಿದ್ದೀವಿ. ಭಾಳ ಅಂದ್ರೆ ಭಾಳ ಹೊಟ್ಟೆ ಶೋ ಬಿಡುತ್ತೆ. ಟವಲ್ ತಗೊಂಬ. ಆಮೇಲೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಏನಕ್ಕಪ್ಪ ಅಂದ್ರೆ ತುಂಬ ಲೆಂತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇದೇ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಮುಂದೆ ನೆಕ್ಸ್ಟ್ ವಿಡಿಯೋದಲ್ಲಿ. ಯಾರ್ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ. ಸೇಫಾಗಿ ಡ್ರೈವ್ ಮಾಡಿರಿ. ಯಾವುದೇ ಥರದ ರಿಸ್ಕ್ ತಗೊಂಡು ಗಾಡಿ ಓಡ್ಸೋಕೆ ಹೋಗ್ಬಿಡ್ರಿ. ಫ್ಯಾಮಿಲಿ ಫಸ್ಟು, ನಮ್ಮ ಜೀವ ಫಸ್ಟು, ಆಮೇಲೆ ಎಲ್ಲ ಸೆಕೆಂಡ್ರಿ. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು. ಯಾವ ಗುಣ ನಮಸ್ತೆ.